ಶಾಂತಿ ಸಭೆ ಅನೇಕ ಸಲ ಕರೆದಿದ್ದಾರೆ. ಶಾಂತಿ ಸಭೆ ಕರೆದಾಗ ಎರಡು ಕಡೆಯಿಂದ ಶಾಂತಿ ಸಭೆ ಆಗಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಶಾಂತಿ ಸಭೆ ಆಗ್ತಾವೆ. ಇವತ್ತಿಷ್ಟು ಗಲಾಟೆ ಆಗಿದೆ ಬಾಗಲಕೋಟೆಯಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ, ಚಪ್ಪಲಿ ತೂರಿದ್ದಾರೆ, ಅವಮಾನ ಮಾಡಿದ್ದಾರೆ. ಇವತ್ತು ಪೂರ್ಣ ಬಾಗಲಕೋಟೆ ಬಂದ್ ಮಾಡಿದೆ. ಇವತ್ತು IG ಅವರನ್ನು SP ಅವರನ್ನು ಹೋಗಿ ಭೇಟಿಯಾಗಿ ಬಂದೀವಿ ನಾವು. ಇವತ್ತು ಶಾಂತಿ ಸಭೆ ಕರೆದ ನಂತರ ಎಲ್ಲರಿಗೂ ಕೂರಿಸಿ ಶಾಂತಿ ಸಭೆ ಮಾಡಬೇಕಲ್ಲ. ಮತ್ತು ಒಂದು ಸೈಡ್ ನಮಗೆ ಶಾಂತಿ ಪಾಠ ಹೇಳ್ಕೊಡ್ತೀರಾ ನೀವು? ಶಾಂತಿ ನಮಗೆ ಬೇಕು, ಇನ್ನೊಬ್ಬರಿಗೆ ಬೇಕಾಗಿಲ್ಲ. ಅದಕ್ಕಾಗಿ ಅಲ್ಲಿ ಯಾಕೆ ಕೂಡಬೇಕು ಅಂತ ಹೇಳಿ ಕೇಸಿ ಬಾಯ್ಕಾಟ್ ಮಾಡಿ ಹೊರಗೆ ಬಂದುಬಿಟ್ವಿ. ಇಷ್ಟೊಂದು ದೊಡ್ಡ ಗಲಾಟೆ ಆದಾಗಲೂ ಸಹಿತ ಅವರನ್ನು ತಂದು ಕೂಡಿಸಿ, ಅವ್ರ ಹಿರಿಯರನ್ನು ಕೂಡಿಸಿ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಕ್ಕಂಥ ನೈತಿಕತೆ ಯಾವ ಅಧಿಕಾರಿಗೂ ಇಲ್ಲ. ಇದು ಆಗ್ತಾ ಇರುವುದೇ ಸರ್ಕಾರದ ಕುಮ್ಮಕ್ಕದಿಂದ. ಇಷ್ಟು ಧೈರ್ಯ ಹೆಂಗೆ ಬರ್ತದೆ ರೀ? ಶಿವಾಜಿ ಮಹಾರಾಜರ ಮೇಲೆ ಚಪ್ಪಲಿ ಹೋಗಿರ್ತಕ್ಕಂಥ ಧೈರ್ಯ ಹೆಂಗೆ ಬರ್ತದೆ? ಸರ್ಕಾರ ನಮ್ಮ ಪರವಾಗಿ ಅದ ಅಂತ ಸ್ಪಷ್ಟವಾಗಿ ಮುಸಲ್ಮಾನರಿಗೆ ಗೊತ್ತಾಗಿದೆ. ಈಗ ಇರ್ತಕ್ಕಂಥ ಆವತ್ತಿನ ಔರಂಗಜೇಬ್ ಸತ್ತೋದರೂ ಅವನ ಪುಡಿ ಔರಂಗಜೇಬಗಳು ಇನ್ನೂ ಓಣಿಯಲ್ಲಿ ಅದಾರ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕಾಗಿದೆ. ಬಾಗಲಕೋಟೆಯಲ್ಲಿ ಲವ್ ಜಿಹಾದ್ ಆಗ್ತದೆ ಹೇಳ್ಕೊತ ಬಂದೀವಿ. ಮೈಕ್ ಹಚ್ಚಿ ಬೇಕಾದಂಗೆ ಹಗಲು ರಾತ್ರಿ ಒದರ್ತಾರೆ. ಕಾಣಂಗಿಲ್ಲ. ಇದು ಬಂದ್ ಮಾಡ್ಬೇಕಂತ ಅನ್ಸಂಗಿಲ್ಲ. ಈಗ ಹೇಳಿ ಬಂದೀವಿ IG ಗೆ, SP ಗೆ ಹೇಳಿ ಬಂದೀವಿ. 700 ಜನ ಮಸೀದಿಯವರು ರಾತ್ರಿ 10 ಗಂಟೆಗೆ ಎದಕ್ಕೆ ಸೇರಿದ್ರಿ? ಯಾವ ಉದ್ದೇಶಕ್ಕಾಗಿ ಸೇರಿದ್ರಿ ನೀವು? ನಮ್ಮ ದೇಶದಲ್ಲಿ ನಮ್ಮ ಮೆರವಣಿಗೆ ಆಗಬೇಕಂತಂದ್ರೂ ನಾವು ತುಡುಗ ಬುಡುಗ ಹೋಗ್ಬೇಕಾ? ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಪೊಲೀಸರು ಬಂದು ನಮ್ಮ ವಾದ್ಯವನ್ನು ಬಂದ್ ಮಾಡಿಸ್ತಾರೆ, DJ ಬಂದ್ ಮಾಡಿಸ್ತಾರೆ. ಅಂತಂದ್ರೆ ಎಷ್ಟರ ಪುಲಾಯಿಸ್ತೀರಿ ನೀವು ಮುಸಲ್ಮಾನರಿಗೆ? ಎಷ್ಟು ಅಂತ ಪುಲಾಯಿಸೋರು? ಎರಡೂ ಜನ ಎಲ್ಲ ಕಡೆ ಯಾವಾಗಲೂ ಎರಡೂ ಕಡೆ ಕರೀತದ. ಇವತ್ತು ನಾವು ಅಷ್ಟೇ ಬಂದೀವಿ, ಅವ್ರು ಯಾರೂ ಬಂದೇ ಇಲ್ಲ. ಬೇಕಾಗಿಲ್ಲ ಶಾಂತಿ, ಕೇವಲ ನಮಗೆ ಬೇಕಾಗಿದೆ. ಶಾಂತಿಗೆ ಅವ್ರಿಗೆ ಬೇಕಾಗಿಲ್ಲ. ಮುಂದಿನ ನಡೆ ವಿಚಾರ ಮಾಡಕತ್ತೀವಿ. ಮುಂದಿನ ಎಲ್ಲ ವಿಚಾರ ಮಾಡ್ತೀವಿ. ಒಂದು ಮಾತ್ರ ಸಾಧ್ಯ ಸ್ಪಷ್ಟ, ಯಾವ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿ ತೂರಾಡ್ಯಾರ ಅಲ್ಲಿಂದಲೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆ ಒಯ್ದು ಎಲ್ಲಿಂದ ಚಪ್ಪಲಿ ಬಿದ್ದದ ಅಲ್ಲಿಂದ ಹೂಗಳು ಶಿವಾಜಿ ಮಹಾರಾಜರ ಮೈ ಮೇಲೆ ಬೀಳಬೇಕು, ಅಲ್ಲಿವರೆಗೆ ಹೋರಾಟ ಮಾಡ್ತೀವಿ. ಶಾಂತಿ ಸಭೆ ಅನೇಕ ಸಲ ಕರೆದಿದ್ದಾರೆ. ಶಾಂತಿ ಸಭೆ ಕರೆದಾಗ ಎರಡು ಕಡೆಯಿಂದ ಶಾಂತಿ ಸಭೆ ಆಗಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಶಾಂತಿ ಸಭೆ ಆಗ್ತಾವೆ. ಇವತ್ತಿಷ್ಟು ಗಲಾಟೆ ಆಗಿದೆ ಬಾಗಲಕೋಟೆಯಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ, ಚಪ್ಪಲಿ ತೂರಿದ್ದಾರೆ, ಅವಮಾನ ಮಾಡಿದ್ದಾರೆ. ಇವತ್ತು ಪೂರ್ಣ ಬಾಗಲಕೋಟೆ ಬಂದ್ ಮಾಡಿದೆ. ಇವತ್ತು IG ಅವರನ್ನು SP ಅವರನ್ನು ಹೋಗಿ ಭೇಟಿಯಾಗಿ ಬಂದೀವಿ ನಾವು. ಇವತ್ತು ಶಾಂತಿ ಸಭೆ ಕರೆದ ನಂತರ ಎಲ್ಲರಿಗೂ ಕೂರಿಸಿ ಶಾಂತಿ ಸಭೆ ಮಾಡಬೇಕಲ್ಲ. ಮತ್ತು ಒಂದು ಸೈಡ್ ನಮಗೆ ಶಾಂತಿ ಪಾಠ ಹೇಳ್ಕೊಡ್ತೀರಾ ನೀವು? ಶಾಂತಿ ನಮಗೆ ಬೇಕು, ಇನ್ನೊಬ್ಬರಿಗೆ ಬೇಕಾಗಿಲ್ಲ. ಅದಕ್ಕಾಗಿ ಅಲ್ಲಿ ಯಾಕೆ ಕೂಡಬೇಕು ಅಂತ ಹೇಳಿ ಕೇಸಿ ಬಾಯ್ಕಾಟ್ ಮಾಡಿ ಹೊರಗೆ ಬಂದುಬಿಟ್ವಿ. ಇಷ್ಟೊಂದು ದೊಡ್ಡ ಗಲಾಟೆ ಆದಾಗಲೂ ಸಹಿತ ಅವರನ್ನು ತಂದು ಕೂಡಿಸಿ, ಅವ್ರ ಹಿರಿಯರನ್ನು ಕೂಡಿಸಿ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಕ್ಕಂಥ ನೈತಿಕತೆ ಯಾವ ಅಧಿಕಾರಿಗೂ ಇಲ್ಲ. ಇದು ಆಗ್ತಾ ಇರುವುದೇ ಸರ್ಕಾರದ ಕುಮ್ಮಕ್ಕದಿಂದ. ಇಷ್ಟು ಧೈರ್ಯ ಹೆಂಗೆ ಬರ್ತದೆ ರೀ? ಶಿವಾಜಿ ಮಹಾರಾಜರ ಮೇಲೆ ಚಪ್ಪಲಿ ಹೋಗಿರ್ತಕ್ಕಂಥ ಧೈರ್ಯ ಹೆಂಗೆ ಬರ್ತದೆ? ಸರ್ಕಾರ ನಮ್ಮ ಪರವಾಗಿ ಅದ ಅಂತ ಸ್ಪಷ್ಟವಾಗಿ ಮುಸಲ್ಮಾನರಿಗೆ ಗೊತ್ತಾಗಿದೆ. ಈಗ ಇರ್ತಕ್ಕಂಥ ಆವತ್ತಿನ ಔರಂಗಜೇಬ್ ಸತ್ತೋದರೂ ಅವನ ಪುಡಿ ಔರಂಗಜೇಬಗಳು ಇನ್ನೂ ಓಣಿಯಲ್ಲಿ ಅದಾರ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕಾಗಿದೆ. ಬಾಗಲಕೋಟೆಯಲ್ಲಿ ಲವ್ ಜಿಹಾದ್ ಆಗ್ತದೆ ಹೇಳ್ಕೊತ ಬಂದೀವಿ.
ಮೈಕ್ ಹಚ್ಚಿ ಬೇಕಾದಂಗೆ ಹಗಲು ರಾತ್ರಿ ಒದರ್ತಾರೆ. ಕಾಣಂಗಿಲ್ಲ, ಇದು ಬಂದ್ ಮಾಡ್ಬೇಕಂತ ಅನ್ಸಂಗಿಲ್ಲ. ಈಗ ಹೇಳಿ ಬಂದಿವಿ ಐ ಜಿಗೆ, ಎಸ್ ಪಿಗೆ ಹೇಳಿ ಬಂದಿವಿ. 700 ಜನ ಮಸೀದಿಯವರು ರಾತ್ರಿ 10 ಗಂಟೆಗೆ ಎದಕ್ಕೆ ಸೇರಿದ್ರಿ? ಯಾವ ಉದ್ದೇಶಕ್ಕಾಗಿ ಸೇರಿದ್ರಿ ನೀವು? ನಮ್ಮ ದೇಶದಲ್ಲಿ ನಮ್ಮ ಮೆರವಣಿಗೆ ಆಗಬೇಕಂತಂದ್ರೂ ನಾವು ತುಡುಗ ಬುಡುಗ ಹೋಗ್ಬೇಕಾ? ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಪೊಲೀಸರು ಬಂದು ನಮ್ಮ ವಾದ್ಯವನ್ನು ಬಂದ್ ಮಾಡಿಸ್ತಾರೆ, DJ ಬಂದ್ ಮಾಡಿಸ್ತಾರೆ. ಅಂತಂದ್ರೆ ಎಷ್ಟರ ಪುಲಾಯಿಸ್ತೀರಿ ನೀವು ಮುಸಲ್ಮಾನರಿಗೆ? ಎಷ್ಟು ಅಂತ ಪುಲಾಯಿಸೋರು? ಎರಡೂ ಜನ ಎಲ್ಲ ಕಡೆ ಯಾವಾಗಲೂ ಎರಡೂ ಕಡೆ ಕರೀತದ. ಇವತ್ತು ನಾವು ಅಷ್ಟೇ ಬಂದೀವಿ, ಅವ್ರು ಯಾರೂ ಬಂದೇ ಇಲ್ಲ. ಬೇಕಾಗಿಲ್ಲ ಶಾಂತಿ, ಕೇವಲ ನಮಗೆ ಬೇಕಾಗಿದೆ. ಶಾಂತಿಗೆ ಅವ್ರಿಗೆ ಬೇಕಾಗಿಲ್ಲ. ಮುಂದಿನ ನಡೆ ವಿಚಾರ ಮಾಡಕತ್ತೀವಿ. ಮುಂದಿನ ಎಲ್ಲ ವಿಚಾರ ಮಾಡ್ತೀವಿ. ಒಂದು ಮಾತ್ರ ಸಾಧ್ಯ, ಫಸ್ಟ್ ಯಾವ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿ ತೂರಾಡ್ಯಾರ ಅಲ್ಲಿಂದಲೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆ ಒಯ್ದು ಎಲ್ಲಿಂದ ಚಪ್ಪಲಿ ಬಿದ್ದದ ಅಲ್ಲಿಂದ ಹೂಗಳು ಶಿವಾಜಿ ಮಹಾರಾಜರ ಮೈ ಮೇಲೆ ಬೀಳಬೇಕು, ಅಲ್ಲಿವರೆಗೆ ಹೋರಾಟ ಮಾಡ್ತೀವಿ. ಶಾಂತಿ ಸಭೆ ಅನೇಕ ಸಲ ಕರೆದಿದ್ದಾರೆ. ಶಾಂತಿ ಸಭೆ ಕರೆದಾಗ ಎರಡೂ ಕಡೆಯಿಂದ ಶಾಂತಿ ಸಭೆ ಆಗಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಶಾಂತಿ ಸಭೆ ಆಗ್ತಾವೆ. ಇವತ್ತಿಷ್ಟು ಗಲಾಟೆ ಆಗಿದೆ ಬಾಗಲಕೋಟೆಯಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ, ಚಪ್ಪಲಿ ತೂರಿದ್ದಾರೆ, ಅವಮಾನ ಮಾಡಿದ್ದಾರೆ. ಇವತ್ತು ಪೂರ್ಣ ಬಾಗಲಕೋಟೆ ಬಂದ್ ಮಾಡಿದೆ. ಇವತ್ತು IG ಅವರನ್ನು SP ಅವರನ್ನು ಹೋಗಿ ಭೇಟಿಯಾಗಿ ಬಂದೀವಿ ನಾವು. ಇವತ್ತು ಶಾಂತಿ ಸಭೆ ಕರೆದ ನಂತರ ಎಲ್ಲರಿಗೂ ಕೂರಿಸಿ ಶಾಂತಿ ಸಭೆ ಮಾಡಬೇಕಲ್ಲ. ಮತ್ತು ಒಂದು ಸೈಡ್ ನಮಗೆ ಶಾಂತಿ ಪಾಠ ಹೇಳ್ಕೊಡ್ತೀರಾ ನೀವು? ಶಾಂತಿ ನಮಗೆ ಬೇಕು, ಇನ್ನೊಬ್ಬರಿಗೆ ಬೇಕಾಗಿಲ್ಲ. ಅದಕ್ಕಾಗಿ ಅಲ್ಲಿ ಯಾಕೆ ಕೂಡಬೇಕು ಅಂತ ಹೇಳಿ ಕೇಸಿ ಬಾಯ್ಕಾಟ್ ಮಾಡಿ ಹೊರಗೆ ಬಂದುಬಿಟ್ವಿ. ಇಷ್ಟೊಂದು ದೊಡ್ಡ ಗಲಾಟೆ ಆದಾಗಲೂ ಸಹಿತ ಅವರನ್ನು ತಂದು ಕೂಡಿಸಿ, ಅವ್ರ ಹಿರಿಯರನ್ನು ಕೂಡಿಸಿ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಕ್ಕಂಥ ನೈತಿಕತೆ ಯಾವ ಅಧಿಕಾರಿಗೂ ಇಲ್ಲ. ಇದು ಆಗ್ತಾ ಇರುವುದೇ ಸರ್ಕಾರದ ಕುಮ್ಮಕ್ಕದಿಂದ. ಇಷ್ಟು ಧೈರ್ಯ ಹೆಂಗೆ ಬರ್ತದೆ ರೀ? ಶಿವಾಜಿ ಮಹಾರಾಜರ ಮೇಲೆ ಚಪ್ಪಲಿ ಹೋಗಿರ್ತಕ್ಕಂಥ ಧೈರ್ಯ ಹೆಂಗೆ ಬರ್ತದೆ? ಸರ್ಕಾರ ನಮ್ಮ ಪರವಾಗಿ ಅದ ಅಂತ ಸ್ಪಷ್ಟವಾಗಿ ಮುಸಲ್ಮಾನರಿಗೆ ಗೊತ್ತಾಗಿದೆ. ಈಗ ಇರ್ತಕ್ಕಂಥ ಆವತ್ತಿನ ಔರಂಗಜೇಬ್ ಸತ್ತೋದ್ರು ಅವನ ಪುಡಿ ಔರಂಗಜೇಬುಗಳು ಇನ್ನೂ ಓಣಿಯಲ್ಲಿ ಅದಾರ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕಾಗಿದೆ. ಬಾಗಲಕೋಟೆಯಲ್ಲಿ ಲವ್ ಜಿಹಾದ್ ಆಗ್ತದೆ ಹೇಳ್ಕೊತ ಬಂದೀವಿ. ಮೈಕ್ ಹಚ್ಚಿ ಬೇಕಾದಂಗೆ ಹಗಲು ರಾತ್ರಿ ಒದರ್ತಾರೆ. ಕಾಣಂಗಿಲ್ಲ, ಇದು ಬಂದ್ ಮಾಡ್ಬೇಕಂತ ಅನ್ಸಂಗಿಲ್ಲ. ಈಗ ಹೇಳಿ ಬಂದಿವಿ ಐ ಜಿಗೆ, SP ಗೆ ಹೇಳಿ ಬಂದಿವಿ. 700 ಜನ ಮಸೀದಿಯವರು ರಾತ್ರಿ 10 ಗಂಟೆಗೆ ಎದಕ್ಕೆ ಸೇರಿದ್ರಿ? ಯಾವ ಉದ್ದೇಶಕ್ಕಾಗಿ ಸೇರಿದ್ರಿ ನೀವು? ನಮ್ಮ ದೇಶದಲ್ಲಿ ನಮ್ಮ ಮೆರವಣಿಗೆ ಆಗಬೇಕಂತಂದ್ರೂ ನಾವು ತುಡುಗ ಬುಡುಗ ಹೋಗ್ಬೇಕಾ? ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಪೊಲೀಸರು ಬಂದು ನಮ್ಮ ವಾದ್ಯವನ್ನು ಬಂದ್ ಮಾಡಿಸ್ತಾರೆ, DJ ಬಂದ್ ಮಾಡಿಸ್ತಾರೆ. ಅಂತಂದ್ರೆ ಎಷ್ಟರ ಪುಲಾಯಿಸ್ತೀರಿ ನೀವು ಮುಸಲ್ಮಾನರಿಗೆ? ಎಷ್ಟು ಅಂತ ಪುಲಾಯಿಸೋರು? ಎರಡೂ ಜನ ಎಲ್ಲ ಕಡೆ ಯಾವಾಗಲೂ ಎರಡೂ ಕಡೆ ಕರೀತದ. ಇವತ್ತು ನಾವು ಅಷ್ಟೇ ಬಂದೀವಿ, ಅವ್ರು ಯಾರೂ ಬಂದೇ ಇಲ್ಲ. ಬೇಕಾಗಿಲ್ಲ ಶಾಂತಿ, ಕೇವಲ ನಮಗೆ ಬೇಕಾಗಿದೆ. ಶಾಂತಿಗೆ ಅವ್ರಿಗೆ ಬೇಕಾಗಿಲ್ಲ. ಮುಂದಿನ ನಡೆ ವಿಚಾರ ಮಾಡಕತ್ತೀವಿ. ಮುಂದಿನ ಎಲ್ಲ ವಿಚಾರ ಮಾಡ್ತೀವಿ. ಒಂದು ಮಾತ್ರ ಸಾಧ್ಯ, ಫಸ್ಟ್ ಯಾವ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿ ತೂರಾಡ್ಯಾರ ಅಲ್ಲಿಂದಲೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆ ಒಯ್ದು ಎಲ್ಲಿಂದ ಚಪ್ಪಲಿ ಬಿದ್ದದ ಅಲ್ಲಿಂದ ಹೂಗಳು ಶಿವಾಜಿ ಮಹಾರಾಜರ ಮೈ ಮೇಲೆ ಬೀಳಬೇಕು, ಅಲ್ಲಿವರೆಗೆ ಹೋರಾಟ ಮಾಡ್ತೀವಿ.